ಕೆಟ್ಟು ಹೋಗ್ತದೆ. ಅದಕ್ಕೇನು ದೊಡ್ಡದು ಇದು ಬೇಕಾಗಿಲ್ಲಲ್ಲ. ಹಂಗೆ ನೀವು ಒಬ್ಬನೇ ಸಾಕು ದೇಶ ಹಾಳು ಮಾಡಕ ನಿಮ್ಮ ಈ ತತ್ವದಿಂದ, ನಿಮ್ಮ ಐಡಿಯಾಲಜಿ ಏನಿದೆ, ನಿಮ್ಮ ವಿಚಾರಧಾರೆ ಏನಿದೆ, ಅದು ಬಹಳ ಕೆಟ್ಟಿರೋದ್ರಿಂದ ಅದು ದೇಶಕ್ಕೆ ಹಾಳು ಮಾಡ್ತಾ ಇದೆ. ಮತ್ತು ನೀವೇನಾದರೂ ತಪ್ಪು ತಿಳ್ಕೊಂಡ್ರಿ, ಮೋದಿ ಅಂದರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಇದು ವಿಷಯ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ಕೆ ಹೋಗಿರಿ, ನೆಕ್ಕರು ಸತ್ತ. ಇಲ್ಲ ಇದು ವಿಷ ಅದಾನೋ ಎಲ್ಲೋ ಮೋದಿ ಕೊಟ್ಟಣ, ಒಳ್ಳೆ ಮನುಷ್ಯನ ಪ್ರಧಾನಮಂತ್ರಿ, ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲೇ. ಹಂಗೆ ನೀವು ಯಾವಾಗಲೂ ಕೂಡ ಚಿಂತೆ ಮಾಡ್ಬೇಕು ಈಗ ದೇಶಕ್ಕಾಗಿ. ಆಯ್ತು, ಒಂದು ಸಾರಿ 2 ಸಾರಿ ಹೋಯ್ತು, ಆದ್ರೆ ಈಗ ಕರ್ನಾಟಕದಲ್ಲಿ ಮಾತ್ರ ನೀವು ಹೇಳಬೇಕು, ನಾವು ಕನ್ನಡಿಗರು, ನಾವು ಯಾರಿಗೂ ಬಗ್ಗದಿಲ್ಲ. ಅವರು ಅಹಮದಾಬಾದ್ಲಿಂದ ಬರಲಿ, ಗುಜರಾತ್ಲಿಂದ ಬರಲಿ, ಎಲ್ಲಿಂದ ಬರಲಿ, ಯಾವ ರೀತಿಯಾಗಿ ಗುಜರಾತ್ನಲ್ಲಿ ಅವರು ಪ್ರಚಾರ ಮಾಡಿದ್ರು, ನಾ ಮಣ್ಣಿನ ಮಗ, ಅದಕ್ಕೆ ನನಗೆ ಓಟ್ ಕೊಡಿ ಅಂತೇಳಿ ಗುಜರಾತ್ನಲ್ಲಿ ಅಡ್ಡಾಡಿದ್ರು, 14 ಕಿಲೋಮೀಟರ್ ರೋಡ್ ಶೋ ಮಾಡಿದ್ರು. ಮತ್ ನಾವು ಕೂಡ ಕರ್ನಾಟಕದ ಮಣ್ಣಿನ ಮಕ್ಕಳು. ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪ ಅಂತಂದ್ರೆ ಹಾವು ಇದ್ದಂಗೆ. ಅದಕ್ಕೆ ನೀವು ಹಿಂಗ ಸ್ವಲ್ಪ ಏನು ಹೇಳ್ದೆ ನೆಕ್ ನೋಡ್ತೀನಿ ಅಂತಂದ್ರೆ ಅಲ್ಟಿಮೇಟ್ಲಿ ಅದು ಡೆತ್ ಅಪ್ಪ ಅಂತ ಹೇಳಿದ್ರು. ಅವ್ರಿಗೆ ಹೇಳಿಲ್ಲ, ಯಾಕಂದ್ರೆ ನಾ ಹೇಳಿದ ಮೊದಲೇನೆ ವೈಯಕ್ತಿಕವಾಗಿ ನಾ ಯಾರಿಗೂ ಹೇಳೋದು ಇಲ್ಲ, ಈಗೂ ಹೇಳಿನಿ ವೈಯಕ್ತಿಕವಾಗಿ ಯಾರ ಬಗ್ಗೆ ನನಗೆ ಅಸೂಯಿಲ್ಲ. ಆದ್ರೆ ನಿಮ್ಮ ಐಡಿಯಾಲಜಿ ಏನಿದೆ ಅದು ಒಂದು ವಿಷಯದಂಗಿದೆ. ಆ ಐಡಿಯಾಲಜಿ ನೀವು ಸಪೋರ್ಟ್ ಮಾಡಿದ್ರೆ, ನಾನು ನೆಕ್ ನೋಡ್ತೀನಿ ಅಂತಂದ್ರೆ ಡೆತ್ ಈಸ್ ಸರ್ಟನ್.